ನನ್ನ ಹೆಸರು ಯಾದವ್. ಕೆಲವು ವರ್ಷಗಳ ಹಿಂದಿನ ಕಥೆ. ನಾನು ನನ್ನ ಡಿಗ್ರಿ ಓದ್ತಾ ಇದ್ದೆ. ಹಾಸ್ಟೆಲ್ ಅಲ್ಲಿ ಇದ್ದೆ. ನಮ್ಮ ಹಾಸ್ಟೆಲ್ ಇಂದ ಸ್ವಲ್ಪ ದೂರದಲ್ಲಿ ನಮ್ಮ ದೊಡ್ಡಮ್ಮನ ಮನೆ ಇತ್ತು. ಅಲ್ಲಿ ನನ್ನ ಅಣ್ಣನ ಮದುವೆ ಆಗಿತ್ತು. ಅತ್ತಿಗೆ ಹೆಸರು ವಂದನಾ. ಹೆಚ್ಚು ಕಡಿಮೆ ನನ್ನದೇ ವಯಸ್ಸಿನವಳು. 2 ವಾರಗಳ ಹಿಂದಷ್ಟೇ ಮದುವೆ ನಡೆದಿದ್ದರಿಂದ ಅಪ್ಪ ಅಮ್ಮ ಅಣ್ಣನ ಜೊತೆನಲ್ಲಿಯೇ ಇದ್ರು. ಅಣ್ಣ ಒಂದು ಪ್ರೈವೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದ. ಅದು ಚೆನ್ನೈನ ಒಂದು ಕಂಪನಿಯಾಗಿತ್ತು. ಆ ಕಂಪನಿ ಸ್ವಲ್ಪ ನಷ್ಟದಲ್ಲಿ ನಡೀತಾ ಇತ್ತು. ಎಲ್ಲರ ಕೆಲಸವೂ ಸ್ವಲ್ಪ ಕಷ್ಟದಲ್ಲೇ ಇತ್ತು. ಅದರ ಬೆಂಗಳೂರಿನ ಬ್ರಾಂಚ್ ಅನ್ನ ಕ್ಲೋಸ್ ಮಾಡುವ ಪ್ಲಾನ್ನಲ್ಲಿ ಇದ್ರು. ಯಾರು ಚೆನ್ನೈಗೆ ಹೋಗಿ ಕೆಲಸ ಮಾಡ್ತಾರೋ ಅವರಿಗೆ ಮಾತ್ರ ಕೆಲಸ ಮಾಡೋದಕ್ಕೆ ಅವಕಾಶ ಇತ್ತು. ತನ್ನ ಕೆಲಸನ ಉಳಿಸಿಕೊಳ್ಳುವುದಕ್ಕೋಸ್ಕರ ಅಣ್ಣ ಚೆನ್ನೈಗೆ ಹೋಗೋದಕ್ಕೆ ತೀರ್ಮಾನ ಮಾಡಿದ. ಚೆನ್ನೈನ ಪರಿಸ್ಥಿತಿ ಗೊತ್ತಿಲ್ಲದೆ ಇದ್ದಿದ್ದರಿಂದ ಅವನು ವಂದನಳನ್ನ ಮನೆಯಲ್ಲೇ ಬಿಟ್ಟು ಒಬ್ಬನೇ ಹೋಗೋದಕ್ಕೆ ತೀರ್ಮಾನ ಮಾಡಿದ. ಅದೇ ಸಂದರ್ಭದಲ್ಲಿ ಊರಿನಲ್ಲಿರುವ ದೊಡ್ಡಮ್ಮನ ಮನೆಯಲ್ಲಿ ಕಳ್ಳತನ ಆದಿದ್ದರಿಂದ ದೊಡ್ಡಮ್ಮ ಹಾಗೂ ದೊಡ್ಡಪ್ಪ ಊರಿಗೆ ಹೊರಟು ಹೋದ್ರು. ಈಗ ಅತ್ತಿಗೆ ಒಬ್ಬರೇ ಮನೆಯಲ್ಲಿ ಉಳಿಬೇಕಾಯಿತು. ಹಾಗಾಗಿ ಅಣ್ಣ ನನಗೆ ಫೋನ್ ಮಾಡಿದ. ನಾನು ಯಾವತ್ತು ವಾಪಸ್ ಬರ್ತೀನಿ ಅಂತ ಗೊತ್ತಿಲ್ಲ ಕಣೋ, ಹಾಗಾಗಿ ನೀನು ಹಾಸ್ಟೆಲ್ನ ಖಾಲಿ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಹೋಗಿ ಉಳ್ಕೋ. ಹೇಗಿದ್ರೂ ನಿನಗೆ ಹಾಸ್ಟೆಲ್ನಲ್ಲಿ ಊಟ ತಿಂಡಿ ಕಷ್ಟ ಆಗ್ತಾ ಇತ್ತಲ್ವಾ, ಈಗ ಅದಕ್ಕೊಂದು ಪರಿಹಾರ ಸಿಕ್ಕಿದಂತೆ ಆಗುತ್ತೆ ಅಂದ. ನಾನು ಆಯ್ತು ಅಂತ ದೊಡ್ಡಮ್ಮನ ಮನೆಯಲ್ಲಿ ಶಿಫ್ಟ್ ಆದೆ. ನಾನು ಮತ್ತು ಅತ್ತಿಗೆ ಬೇರೆ ಬೇರೆ ರೂಮ್ನಲ್ಲಿ ಮಲ್ಕೊಳ್ತಾ ಇದ್ವಿ. ಹಗಲಿನಲ್ಲಿ ನಾನು ಅವರಿಗೆ ಎಲ್ಲಾ ಕೆಲಸಗಳಿಗೂ ನೆರವಾಗ್ತಾ ಇದ್ದೆ. ಅವರಿಗೆ ಮಾರ್ಕೆಟ್ಗೆ ಕರ್ಕೊಂಡು ಹೋಗೋದು, ಶಾಪಿಂಗ್ ಎಲ್ಲಾ ಕೆಲಸಕ್ಕೂ ಜೊತೆನಲ್ಲಿನೇ ಹೋಗ್ತಾ ಇದ್ದೆ. ಕೆಲವೊಮ್ಮೆ ನಾವು ಜೊತೆಯಾಗಿ ಸಿನಿಮಾಗಳಿಗೂ ಕೂಡ ಹೋಗಿ ಬರ್ತಾ ಇದ್ವಿ. ನನಗೆ ಅತ್ತಿಗೆ ಮೇಲೆ ಯಾವುದೇ ಕೆಟ್ಟ ಅಭಿಪ್ರಾಯ ಇರಲಿಲ್ಲ. ಅತ್ತಿಗೆ ತಮ್ಮ ರೂಮಿನ ಡೋರನ್ನ ಯಾವಾಗ್ಲೂ ಓಪನ್ ಮಾಡಿಕೊಂಡೇ ಇರ್ತಾ ಇದ್ರು. ಏನಾದ್ರೂ ಬೇಕಾದ್ರೆ ಕೇಳು ಅಂತ ಹೇಳಿ ಮಲಗುತ್ತಾ ಇದ್ರು. ಒಂದು ದಿನ ನಾನು ಮನೆಯಲ್ಲಿರುವಾಗ ಯಾವುದೋ ಕೊರಿಯರ್ ಬಂತು. ನಾನು ಏನು ಅಂತ ನೋಡೋದಕ್ಕೆ ಡೋರ್ ಓಪನ್ ಮಾಡೋದಕ್ಕೆ ಹೋದೆ. ಅಷ್ಟರಲ್ಲಿ ಅತ್ತಿಗೆ ಓಡಿ ಬಂದು, ಇರು, ಅದು ನಂದೇ, ನಾನೇ ತಗೊಳ್ತೀನಿ ಅಂತ ಹೋದ್ರು. ಕುತೂಹಲ, ಅನುಮಾನ, ನನಗೆ ಸ್ವಲ್ಪ ಡೌಟ್ ಬಂತು. ಆದ್ರೂ ಬಹುಶಃ ಹೆಂಗಸರ ಐಟಂ ಏನಾದ್ರೂ ಇರಬಹುದು ಅಂತ ಸುಮ್ನಾದೆ. ಒಂದು ದಿನ ರಾತ್ರಿ ನನಗೆ ವಿಪರೀತ ತಲೆನೋವು ಬಂತು. ನಾನು ಮಲಗಿರೋ ರೂಮ್ನಲ್ಲಿ ಯಾವುದೇ ಜಂಡು ಬಾಂಬ್ ಆಗ್ಲಿ ವಿಕ್ಸ್ ಆಗ್ಲಿ ಇರ್ಲಿಲ್ಲ. ಹಾಲ್ನಲ್ಲಿ ಇದೆಯಾ ಅಂತ ನೋಡೋಣ ಅಂತ ಹೊರಗಡೆ ಬಂದೆ. ಅಲ್ಲಿ ಕೂಡ ಸಿಗಲಿಲ್ಲ. ಅತ್ತಿಗೆಯನ್ನ ಎಬ್ಬಿಸೋಕೆ ಮನಸ್ಸೇ ಆಗ್ಲಿಲ್ಲ. ನೋವು, ಹತಾಶೆ, ಹಾಗಾಗಿ ಸುಮ್ಮನೆ ಹಾಲ್ನಲ್ಲಿ ಸೋಫಾ ಮೇಲೆ ಕೂತ್ಕೊಂಡಿದ್ದೆ. ಅತ್ತಿಗೆ ರೂಮ್ನಿಂದ ಏನೋ ಶಬ್ದ ಕೇಳಿಸ್ತಾ ಇತ್ತು. ಸ್ವಲ್ಪ ಹೊತ್ತು ಅದನ್ನ ಆಲಿಸಿ ಆಮೇಲೆ ಬಾಗಿಲು ಮರೆಯಿಂದ ಅದನ್ನ ನೋಡ್ದೆ. ನೋಡಿದ್ರೆ ನನಗೆ ಆಶ್ಚರ್ಯ ಕಾದಿತ್ತು. ಶಾಕ್, ಕುತೂಹಲ. ಅತ್ತಿಗೆ ಅಂಗಾತ ಮಲಗಿದ್ರು. ಫೋನ್ನಲ್ಲಿ ಯಾವುದೋ ವಿಡಿಯೋ ನೋಡ್ತಾ ಕೈಯಲ್ಲಿ ಒಂದು ಟಾಯ್ ಒಂದನ್ನ ಹಿಡ್ಕೊಂಡು ಅರೆಬೆತಲೆಯಾಗಿ ಮಲಗಿದ್ರು. ಅದನ್ನ ತಮ್ಮ ಮೈತುಂಬಾ ಆಡಿಸಿಕೊಳ್ತಾ ಇದ್ರು. ಕಣ್ಣು ಮುಚ್ಚಿ ಅನುಭವಿಸುತ್ತಿದ್ದರು. ಆಶ್ಚರ್ಯ, ಗೊಂದಲ. ಸ್ವಲ್ಪ ಹೊತ್ತಲ್ಲಿ ತುಂಬಾ ಜೋರಾಗಿ ಉಸಿರಾಡ್ತಾ ಹಾಗೆ ಮಲ್ಕೊಂಡ್ರು. ನಾನು ಅವರನ್ನ ನೋಡ್ತಾ ನಿಂತ್ಕೊಂಡೆ. ಅವರ ಸ್ಥಿತಿಯನ್ನು ನೋಡಿ ನನಗೂ ಆಸೆ ಆಯ್ತು. ಒಮ್ಮೆಲೆ ಅವರ ಬಳಿ ಹೋಗಿ ಅವರನ್ನ ತಪ್ಪಿಕೊಳ್ಳಬೇಕು ಅಂತಾನೂ ಅನ್ನಿಸ್ತು. ಆದರೆ ಸುಮ್ನೆ ಅವರ ಸಂಸಾರ ಹಾಳಾಗಬಾರದಲ್ವಾ ಅಂತ ನನ್ನಷ್ಟಕ್ಕೆ ನಾನೇ ಸುಮ್ನಾದೆ. ಕಾಮ, ಗೊಂದಲ, ನೈತಿಕ ಸಂಘರ್ಷ. ಅಲ್ಲಿ ನೋಡಿದಂತಹ ದೃಶ್ಯ ನನ್ನ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡು ಬಿಡ್ತು. ಅದು ನನಗೆ ಪದೇ ಪದೇ ನೆನಪಿಗೆ ಬರ್ತಾ ಇತ್ತು. ನೋಡಿದ ಘಟನೆಯನ್ನು ನೆನಪಿಸಿಕೊಂಡು ರಾತ್ರಿಯೆಲ್ಲ ನನಗೆ ಸರಿಯಾಗಿ ನಿದ್ರೆನೇ ಬಂದಿಲ್ಲ. ಆತಂಕ, ಚಿಂತೆ. ಮರುದಿನ ರಾತ್ರಿ ಕೂಡ ಅದೇ ಘಟನೆ ನಡೀತು. ನಾನು ಬಾಗಿಲು ಮರೆಯಿಂದ ಅತ್ತಿಗೆ ಮಾಡ್ತಾ ಇರೋ ಎಲ್ಲಾ ಕೆಲಸಗಳನ್ನು ನೋಡ್ತಾ ಇದ್ದೆ. ಕುತೂಹಲ, ಕಾಮ. ಮರುದಿನ ಅವರು ನನಗೆ ತಿಂಡಿ ಕೊಟ್ಟು ಎದುರುಗಡೆ ಕೂತ್ಕೊಂಡ್ರು. ಅವರನ್ನ ನೋಡಿದಾಗ ಹಿಂದಿನ ದಿನದ ಘಟನೆ ನೆನಪಾಗ್ತಾ ಇತ್ತು. ಅವರಲ್ಲಿ ಆ ವಿಷಯ ಕೇಳಬೇಕು ಅನ್ಕೊಂಡೆ, ಆದರೆ ಧೈರ್ಯ ಬರಲಿಲ್ಲ. ಅಳುಕು, ಕುತೂಹಲ. ಮೊದಲೇ ಏನು ಬೇಕಾದರೂ ಆಗ್ಲಿ ಅಂತ ಅವರಲ್ಲಿ ಕೇಳಿಬಿಟ್ಟೆ. ಅವರು ಹೆಚ್ಚು ಕಡಿಮೆ ನಂದೇ ವಯಸ್ಸಿನವರು. ಹಾಗಾಗಿ ಆಗಾಗ ಅವಳನ್ನ ವಂದನಾ ಅಂತ ಹೆಸರಿಂದಾನೇ ಕರೀತಾ ಇದ್ದೆ. ವಂದನಾ, ನಿನ್ನಲ್ಲಿ ಒಂದು ಮಾತು ಕೇಳ್ಬೇಕು ಅಂದೆ. ಏನ್ ಹೇಳು ಅಂದ್ಲು. ಆದ್ರೆ ನೀನು ಸತ್ಯನೇ ಹೇಳ್ಬೇಕು, ಹಾಗಿದ್ರೆ ಮಾತ್ರ ಕೇಳ್ತೀನಿ, ಇಲ್ಲ ಅಂದ್ರೆ ಬೇಡ ಬಿಡು ಅಂದೆ. ಅದಕ್ಕೆ ಅವಳು, ಏನು ಅಂತ ಕೇಳು ಮೊದಲು, ಆಮೇಲೆ ನೋಡೋಣ ಅಂತ ಹೇಳಿದ್ಲು. ನೀನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನೆಮ್ಮದಿಯಲ್ಲಿ ಇದ್ದೀಯಾ ಅಂತ ಕೇಳ್ದೆ. ಏನ್ ಕೇಳ್ತಾ ಇದ್ದೀಯಾ ನೀನು ಅಂತ ಒಮ್ಮೆಲೆ ನನ್ನ ಮೇಲೆ ಕೋಪ ಮಾಡಿಕೊಂಡಳು. ಕೋಪ, ಗೊಂದಲ. ನಾನು, ಸಾರಿ, ನಿನಗೆ ಬೇಜಾರಾಗಿದ್ರೆ ಹೇಳೋದೇನು ಬೇಡ ಅಂತ ಹೇಳ್ದೆ. ಆದರೆ ಅವಳು ನನ್ನ ಮಾತಿಗೆ ಏನು ಉತ್ತರ ಕೊಡಲಿಲ್ಲ. ಹಾಗೆ 2 ದಿನ ಅವಳು ನನ್ನ ಜೊತೆ ಮಾತು ಆಡಲಿಲ್ಲ. ನನಗೆ ಊಟ ತಿಂಡಿ ಬಡಿಸಿ ಹಾಗೆ ಹೊರಟು ಹೋಗ್ತಿದ್ಲು.
ಬೇಸರ, ನಿರಾಸೆ. ಒಮ್ಮೆ ನಾನು ಮಧ್ಯಾಹ್ನ ಮಲ್ಕೊಂಡಿದ್ದೆ. ಆಗ ಅವಳು ನನ್ನ ರೂಮಿಗೆ ಬಂದು, ಯಾದವ್ ಎದ್ದೇಳು ಅಂದ್ಲು. ನಾನು ಏನಾಯ್ತು ಬಂದು ಅಂತ ಕೇಳ್ದೆ. ಯಾಕ್ ನೀನು 2 ದಿನದಿಂದ ಸರಿಯಾಗಿ ತಿಂಡಿನೇ ತಿಂತಾ ಇಲ್ಲ ಅಂತ ಕೇಳಿದ್ಲು. ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೆ ಅಲ್ವಾ, ಅದಕ್ಕಾಗಿ ನಾನು ತಿಂಡಿ ತಿನ್ನೋಕೆ ಮನಸ್ಸೇ ಬರಲಿಲ್ಲ ಅಂತ ಹೇಳ್ದೆ. ಆಗ ಅವಳಾಗೆ ಆ ವಿಷಯನ ಪ್ರಸ್ತಾಪಿಸಿದಳು. ಇದರಲ್ಲಿ ನಿನ್ನ ತಪ್ಪಿಲ್ಲ, ನೀನು ಕೇಳಿದ್ದಕ್ಕೆ ನನಗೆ ನಿನ್ನ ಮೇಲೆ ಏನೂ ಕೋಪ ಇರಲಿಲ್ಲ, ಆದರೆ ನಿನ್ನ ಅಣ್ಣನ ಮೇಲೆ ಕೋಪ ಬಂತು, ಅದಕ್ಕಾಗಿಯೇ ನಾನು ಬೇಜಾರಿಂದ ಹಾಗೆ ಎದ್ದು ಹೋದೆ ಅಂದ್ಲು. ದುಃಖ, ಕೋಪ, ಈಗ ನಾನು ಕೂಡ ನಿನಗೆ ಫ್ರೆಂಡ್ಸ್ ಅಲ್ವಾ, ಏನ್ ಸಮಸ್ಯೆ ಅಂತ ನನ್ನಲ್ಲಿ ಹೇಳು ಅಂತ ಕೇಳ್ದೆ. ಹೋಗ್ಲಿ ಬಿಡು, ಅದು ನಾನು ಪಡ್ಕೊಂಡು ಬಂದಿದ್ದು ಅಂತ ಸುಮ್ನಾದ್ಲು. ನಾನು ಮತ್ತೆ ಅವಳನ್ನ ಒತ್ತಾಯಿಸಿದೆ. ನಾನು ನಿನ್ನ ಫ್ರೆಂಡ್ ಹೌದಾದ್ರೆ ನೀನು ನನಗೆ ಎಲ್ಲಾನು ಹೇಳಬೇಕು ಅಂತ ಹೇಳ್ದೆ. ಆಗ ಅವಳು ಅಳ್ತಾ ನನ್ನ ಭುಜದ ಮೇಲೆ ತಲೆ ಇಟ್ಟು ಕೂತ್ಕೊಂಡ್ಲು. ನೀನು ಹೇಳಿದ್ದು ಹೌದು, ನನಗೆ ಯಾವುದೇ ಸುಖ ಸಿಕ್ತಾ ಇಲ್ಲ, ಮಾನಸಿಕವಾಗಿಯೂ ನೊಂದು ಹೋಗಿದ್ದೀನಿ ಅಂತ ಹೇಳಿದ್ಲು. ದುಃಖ, ಹತಾಶೆ. ಆಗ ನಾನು ಅದು ನನಗೂ ಗೊತ್ತು ಅಂತ ಹೇಳ್ದೆ. ನಿನಗೆ ಹೇಗೆ ಗೊತ್ತು ಅಂತ ಕೇಳಿದ್ಲು. ನೀವು ಪ್ರತಿದಿನ ಆ ಕಷ್ಟದಿಂದ ಏನ್ ಮಾಡ್ತಾ ಇದ್ದೀಯಾ ಅಂತ ನಾನು ನೋಡಿದ ಮೇಲೆನೆ ನಿನ್ನ ಹತ್ರ ಈ ವಿಷಯನ ಕೇಳಿದ್ದು ಅಂತ ಹೇಳ್ದೆ. ಏನು ನೀನು ನನ್ನ ರೂಮಲ್ಲಿ ಬಂದು ಕದ್ದು ನೋಡ್ತಾ ಇದ್ದೀಯಾ ಅಂತ ಮತ್ತೆ ಕೋಪ ಮಾಡ್ಕೊಂಡ್ಲು. ಕೋಪ, ಅವಮಾನ. ಅದಕ್ಕೆ ನಾನು ಇಲ್ಲ ಬಂದು ಅವತ್ತು ರಾತ್ರಿ ನನಗೆ ತಲೆನೋವು ಬರ್ತಾ ಇತ್ತು, ಹಾಗಾಗಿ ಹೊರಗಡೆ ಬಂದಿದ್ದೆ. ನನ್ನಪ್ಪ ಡಿಗೆ ನಾನು ಹಾಲ್ನಲ್ಲಿ ಕೂತ್ಕೊಂಡಿದ್ದೆ, ನಿನ್ನ ರೂಮಲ್ಲಿ ಸೌಂಡ್ ಬಂದ, ಹಾಗೆ ಆಯ್ತು, ಏನಾಯ್ತು ಅಂತ ನೋಡ್ದೆ ಅಷ್ಟೇ, ಹಾಗಾಗಿ ನನಗೆ ವಿಷಯ ತಿಳಿತು ಅಂದೆ. ಸರಿ, ನೋಡಿದ್ದೆಲ್ಲ ನನ್ನ ಕಷ್ಟ ಏನು ಅಂತ ಹೇಳಿದ್ಲು. ಹೌದು, ಅದಕ್ಕೆಲ್ಲ ಯೋಚನೆ ಮಾಡಬೇಡ, ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ದೆ. ಸರಿ, ನನ್ನ ಕಷ್ಟ ನೋಡ್ದೆ ಅಲ್ವಾ, ಈಗ ನೀನೆ ಅದಕ್ಕೊಂದು ಪರಿಹಾರ ಕೊಡು ಅಂತ ನನ್ನ ಹತ್ರ ಕೇಳಿದ್ಲು. ಹತಾಶೆ, ನಿರೀಕ್ಷೆ. ನಾನು ಏನು ಅನ್ನೋ ಹಾಗೆ ಅವಳ ಕಡೆ ನೋಡ್ದೆ. ಒತ್ತಾಯ ಏನೂ ಇಲ್ಲ, ನಿನಗೆ ಇಷ್ಟ ಇದ್ರೆ ನೀನು ನಿನ್ನ ಅಣ್ಣ ಕೊಡದ ಸುಖನ ನೀನು ಕೊಡಬಹುದು ಅಂತ ಹೇಳಿದ್ಲು. ಆಶ್ಚರ್ಯ, ಆಹ್ವಾನ. ನನಗೆ ಒಮ್ಮೆಲೆ ಸಂತೋಷ ಆಯ್ತು, ಆಶ್ಚರ್ಯನೂ ಆಯ್ತು. ಅದು ಹೇಗೆ, ನಾವು ಹಾಗೆ ಮಾಡೋದಕ್ಕೆ ಆಗುತ್ತೆ, ಅದು ಸರಿನಾ ಅಂತ ಕೇಳ್ದೆ. ನಾವಿಬ್ಬರು ಒಪ್ಪಿಕೊಂಡ ಮೇಲೆ ಯಾಕೆ ಯೋಚನೆ ಅಂತ ಹೇಳಿದೆ. ಆದರೆ ನನಗೊಂದು ಸಮಸ್ಯೆ ಇದೆ ಅಂತ ಹೇಳ್ದೆ. ಏನು ಅಂತ ಕೇಳಿದ್ಲು. ನಾನು ಇದರ ಬಗ್ಗೆ ಅನೇಕ ಪುಸ್ತಕಗಳಲ್ಲಿ ಓದಿದೀನಿ, ಆ ಸಮಯದಲ್ಲಿ ಹೆಂಗಸರು ಯಾವ ರೀತಿ ವರ್ತಿಸಬೇಕು ಅಂತ ವಿಡಿಯೋದಲ್ಲಿನೂ ನೋಡಿದೀನಿ, ಗಂಡಸರು ಕೂಡ ಹೇಗೆ ಮಾಡಬೇಕು ಅಂತಾನೂ ನೋಡ್ಕೊಂಡಿದ್ದೀನಿ, ಆದರೆ ನಾನು ಯಾವತ್ತೂ ಆ ರೀತಿ ಮಾಡೇ ಇಲ್ಲ, ಈ ವಿಷಯ ನನಗೆ ಹೊಸದು ಅಂತ ಹೇಳ್ದೆ. ಅಳುಕು, ಪ್ರಾಮಾಣಿಕತೆ. ಅದಕ್ಕೆ ಅವಳು, ನೀನು ಅದರ ಬಗ್ಗೆ ಏನು ಯೋಚನೆ ಮಾಡಬೇಡ, ನಾನು ನಿನಗೆ ಎಲ್ಲಾನು ಹೇಳಿಕೊಡ್ತೀನಿ ಅಂದ್ಲು. ಭರವಸೆ, ಸಮಾಧಾನ. ಸರಿ, ಹಾಗಾದ್ರೆ ನನಗೆ ಈಗ ಒಂದು ಮುತ್ತು ಕೊಡು ಅಂತ ಕೇಳ್ದೆ. ನನ್ನನ್ನ ಒಮ್ಮೆ ತಪ್ಪಿಕೊಂಡು ಮುತ್ತು ಕೊಟ್ಲು. ಈಗ ಇಷ್ಟೇ ಸಾಕು, ಉಳಿದಿದ್ದನ್ನ ಇವತ್ತು ರಾತ್ರಿ ನೋಡೋಣ ಅಂದ್ಲು. ಇವತ್ತೇ ನಮ್ಮಿಬ್ಬರ ಮೊದಲ ರಾತ್ರಿಯಾಗಲಿ ಅಂತ ಹೇಳಿದ್ಲು. ನಾವು ಇದನ್ನ ಚೆನ್ನಾಗಿ ಅನುಭವಿಸೋಕೆ ತಯಾರಿ ಮಾಡೋಣ ಅಂದ್ಲು. ಹೊರಗಡೆ ಹೋಗಿ ಕೆಲವು ಹೂಗಳನ್ನ ತಂದು ಮಂಚವನ್ನ ಚೆನ್ನಾಗಿ ಅಲಂಕರಿಸಿದ್ವಿ. ರಾತ್ರಿ ಬೇಗ ಊಟನೂ ಮುಗಿಸಿದ್ವಿ. ಇನ್ನೊಮ್ಮೆ ಸ್ನಾನ ಮಾಡಿ ರೆಡಿಯಾದ್ವಿ. ನನಗೆ ಉತ್ಸಾಹದ ಜೊತೆ ಸ್ವಲ್ಪ ಭಯನೂ ಇತ್ತು. ಆ ಸಮಯದಲ್ಲಿ ನಾವು ಮಾಡೋದು ಸರಿನೋ ತಪ್ಪು ಅನ್ನೋ ಬಗ್ಗೆ ಯಾವುದೇ ಆಲೋಚನೆ ಇಟ್ಟುಕೊಳ್ಳಬಾರದು ಅಂತ ವಂದನ ನನಗೆ ಮೊದಲೇ ಹೇಳಿದ್ಲು. ಉತ್ಸಾಹ, ಭಯ, ಗೊಂದಲ. ಕೆಂಪು ಬಣ್ಣದ ಸೀರೆಯನ್ನು ವಂದನ ಹಾಲು ಹಿಡ್ಕೊಂಡು ರೂಮಿನ ಒಳಗಡೆ ಬಂದ್ಲು. ಅದರಲ್ಲಿ ಅವಳು ಅಪ್ಸರೆಯಂತೆ ಕಾಣ್ತಾ ಇದ್ಲು. ಹತ್ತಿರ ಬಂದು ನನಗೆ ಹಾಲು ಕೊಡಿಸಿ ಐ ಲವ್ ಯು ಅಂತ ಹೇಳಿದ್ಲು. ಥ್ಯಾಂಕ್ ಯು ಯಾದವ್ ಅಂದ್ಲು. ಪ್ರೀತಿ, ಕೃತಜ್ಞತೆ. ನಾನು ಅವಳನ್ನ ತಬ್ಬಿ ಹಿಡ್ಕೊಂಡು ಅಲಂಕಾರಕ್ಕೆ ಹಾಕಿದ್ದ ಹೂಗಳು ಒಳ್ಳೆಯ ಪರಿಮಳನ ಬೀರ್ತಾ ಇದ್ವು, ನಮ್ಮನ್ನ ಇನ್ನಷ್ಟು ಮುದಗೊಳಿಸ್ತಾ ಇದ್ವು. ಇಷ್ಟು ದಿನ ಅವಕಾಶನ ಬಿಟ್ಟು ದೂರ ಮಲಗುತ್ತಾ ಇದ್ವಲ್ಲ ಅಂತ ಇಬ್ಬರು ಅನ್ಕೊಂಡ್ವಿ. ಕಾಮ, ಆಸೆ, ಪಶ್ಚಾತ್ತಾಪ. ಒಬ್ಬರಿಗೊಬ್ಬರು ಕೊಟ್ಟ ಮುತ್ತುಗಳಿಗೆ ಲೆಕ್ಕಾನೇ ಇರಲಿಲ್ಲ. ಹಾಗೆ ಅವಳನ್ನ ಅನಾಮತ್ತಾಗಿ ಎತ್ಕೊಂಡು ಮಂಚದ ಮೇಲೆ ಮಲಗಿಸಿ ಅವಳನ್ನ ಆವರಿಸುತ್ತಾ ಹೋದೆ. ಅವಳನ್ನ ಆವರಿಸುತ್ತಾ ಇಬ್ಬರ ಅರಿವೆಗಳು ಯಾವಾಗ ದೂರವಾದವೋ ನಮಗೆ ತಿಳಿಯಲೇ ಇಲ್ಲ. ಬೆತ್ತಲೆಯಾಗಿ ಅವಳ ಸೌಂದರ್ಯವನ್ನ ಸವಿಯುತ್ತಾ, ಅವಳ ದೇಹದ ಎಲ್ಲಾ ಭಾಗಗಳನ್ನ ಇಂಚಿಂಚು ಅನುಭವಿಸುತ್ತಾ, ನನ್ನ ಮನ್ಮಥರಸವನ್ನ ಅವಳ ರತಿಯ ತೂತಿನಲ್ಲಿ ತುಂಬಿಸಿ ಇಬ್ಬರು ಸಂಪೂರ್ಣವಾಗಿ ಹೊರಗಿನ ಯೋಚನೆಗಳನ್ನೆಲ್ಲ ಮರೆತು ಒಂದಾಗಿ ಮಲಗಿಕೊಂಡ್ವಿ. ಕಾಮ, ಆನಂದ, ತೃಪ್ತಿ. ಆ ರಾತ್ರಿಯನ್ನು ಸಂಪೂರ್ಣವಾಗಿ ಅನುಭವಿಸಿ ಮಲಗಿದ್ವಿ. ಇದು ನನ್ನ ಮತ್ತು ವಂದನ ಜೊತೆ ನಡೆದ ಹಾಗೂ ಈಗಲೂ ಆಗಾಗ ನಡೆಯುತ್ತಿರುವ ಶೃಂಗಾರದ ಕಥೆ. ಹೇಗೆ ಅನಿಸ್ತು ಕಥೆ? ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನಷ್ಟು ಶೃಂಗಾರದ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.